ನಮ್ಮ ದೇಶದ ಮಾನ ಮರ್ಯಾದೆ ಬಗ್ಗೆ ಬೇರೆ ದೇಶಗಳ ಹತ್ರ ಸುಳ್ಳು ಹೇಳಿ ವದಂತಿಗಳನ್ನ ಹಬ್ಬಿಸೋದು ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಒಂದು ತೀಕ್ಷ್ಣವಾದ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ಈ ಸಿಂಧೂರ ಆಕ್ಷನ್ ಮಾಡೋದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಏನಿತ್ತು ಅಂತಂದರೆ ಬಹುಶಃ POKನಾದರೂ ವಶಪಡಿಸ್ಕೊಳ್ಳುವಂಥ ಸಂದರ್ಭ ಬಂದಿದೆ ಅಂತ ಅನಿಸ್ತಾ ಇತ್ತು ಸಾರಿ. ಆದರೆ ಈಗ ಏನೋ ಮಧ್ಯಸ್ಥಿಕೆ ಅಂತ ಬಂದಿದೆ. ಆ ಒಂದು ಕಾರಣದಿಂದ ಯಾವ ಕಾರಣದಿಂದ ಅದು ರಾಜಿ ಸೂತ್ರ ಅಂತ ಹೇಳ್ಬಿಟ್ಟು ಒಂದು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಇವತ್ತು ನಡೆಯೋ ಮೀಟಿಂಗ್ನಲ್ಲಿ ಕೆಲವು ಷರತ್ತುಗಳನ್ನು ಕೂಡ ಹಾಕೋಕ್ಕೆ ಒಂದು ಇದಿದೆ, ಅವಕಾಶ ಇದೆ. ಆ ಷರತ್ತುಗಳಿಗೆ ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಆ ಷರತ್ತುಗಳು ಒಪ್ಪಿದ್ರೂ ಸತ್ತಂತನೇ ಅವರು. ನಮ್ಮ ಆಸೆ ಇವತ್ತಿಗೂ ಅಷ್ಟೇ, ಅವರನ್ನು ನಂಬಕ್ಕಾಗೋದಿಲ್ಲ, ಅವರನ್ನು ಸದೆ ಬಡಿಲೇಬೇಕು. ಕನಿಷ್ಠ POKನಾದರೂ ವಶಪಡಿಸ್ಕೊಂಡ್ರೆ ಅವರಿಗೆ ಒಂದು ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಅವರಿಗೆ ನಮ್ಮ ಹಿಂದೂ ಧರ್ಮ ವೇಷಭೂಷಣಗಳು ಅಷ್ಟು ಸರಿಯಾಗಿ ಸೂಟ್ ಆಗಲ್ಲ. ಅವ್ರಿಗೆ ಯಾವಾಗಲೂ ಹಸಿರು ಟೋಪಿ, ಹಸಿರು ಇದು, ಮತ್ತು ನಮ್ಮ ಮುಸ್ಲಿಂ ವೇಷಧಾರಗಳನ್ನ ತುಂಬ ಅವ್ರಿಗೆ ಅಡಕಾಗುತ್ತೆ. ಅದೇ ರೀತಿ ಅವರು ಕೂಡ ನಡ್ಕೋತಾ ಇದ್ದಾರೆ. ಇತ್ತೀಚೆಗೆ ಯಾವುದೇ ಓಲೈಕೆ ಮಾಡಿದ್ರೂ ನಮ್ಮ ಶತ್ರುಗಳಾದರೂ ಸಹ ಅವರು ಒಂದು ಅವ್ರ ಪರವಾಗಿ ಒಂದು ಮಾತಾಡುವಂಥ ನಿಲುವನ್ನು ಪಡೆದು ಅವರು ಸಿದ್ದರಾಮಯ್ಯ ಖಾನ್ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಅವರು ಬರೀ ಪ್ರಾಣ ಉಳಿಸ್ಕೊಳ್ಳೋಕ್ಕೆ, ಮಾನ ಉಳಿಸ್ಕೊಳ್ಳೋಕ್ಕೆ, ಜಗತ್ತಿನಲ್ಲಿ ಆ ಪರಾಜಯ ಭಯಂಕರ ಪರಾಜಯವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಡ್ತಾ ಇರೋ ನಾಟಕ ಅನಿಸುತ್ತೆ. ಬೆಂಗಳೂರು ಕೂಡ ನಮ್ಮ ದೇಶದಲ್ಲಿ ಒಂದು ಮಹಾನಗರ. ಇದು ಯಥೇಚ್ಛವಾಗಿ ಬೆಳೆದಿರುವಂಥ ನಗರ. ಎಲ್ಲ ವಿಧದಲ್ಲೂ ನಮ್ಮ ರಕ್ಷಣಾ ಇದರಿಂದ ಹಿಡಿದು ಎಲ್ಲ ವಲಯಗಳಲ್ಲೂ ಇವತ್ತು IT-BTಯಿಂದ ಹಿಡಿದು ಪ್ರಬುದ್ಧವಾಗಿ ಬೆಳೆದಿದೆ. ಇದ್ರ ಮೇಲೆ ಎಲ್ಲ ಕಣ್ಣು ಇರುತ್ತೆ. ಅದರಿಂದ ಆ ಸಾಧ್ಯತೆಗಳಿರುತ್ತೆ. ಆದರೂ ಅಲ್ಲಿ ಬಾರ್ಡರ್ನಲ್ಲೇ ನಮ್ಮನ್ನು ದಾಟಕ್ಕಾಗಿಲ್ಲ. ಇನ್ನು ಅವರು ಬೆಂಗಳೂರುವರೆಗೂ ಬರೋಕ್ಕಾಗುತ್ತಾ? ಪಾಕಿಸ್ತಾನ ಇರೋ ಪರಿಸ್ಥಿತಿಯಲ್ಲಿ ಅವರಿಗೆ ಊಟ ಇಲ್ಲ, ತಿನ್ನಕ್ಕಿಲ್ಲ, ಉಡಿಯೋಕ್ಕಿಲ್ಲ, ಏನೂ ಇಲ್ಲ. ಆ ಬಿಕಾರಿ ಪಾಕಿಸ್ತಾನದವರು ಇವತ್ತು ವಿನಾಕಾರಣ ಟೆರರಿಸ್ಟ್ಗಳ ಪರವಾಗಿ ನಿಂತ್ಕೊಂಡು ಈ ಪ್ರಪಂಚ ಮಟ್ಟದಲ್ಲಿ ಮಾನಗೇಡಿಗಳಾಗಿದ್ದಾರೆ ಅಷ್ಟೇ. ಹಿಂದೂ ರಾಷ್ಟ್ರ ಶಾಂತಿ ಅಂತ ಯಾವತ್ತೂ ಪಟ್ಟಣ ಮಾಡಿಕೊಂಡೇ ಬಂದಿದೆ. ಅದರಿಂದನೇ ಹಿಂದಿನಿಂದ ಶಾಂತಿ ಅಂತ ಏನು ಮಾಡಿದ್ರು, ಅವತ್ತು ಪಾಕಿಸ್ತಾನ ಹೋಯಿತು, ಬಾಂಗ್ಲಾದೇಶ ಹೋಯಿತು, POK ಹೋಯಿತು. ಈ ರೀತಿ ನಮ್ಮ ನಾಯಕರುಗಳು ಮಾಡಿದ್ದ ತಪ್ಪಿನಿಂದನೇ ಇವೆಲ್ಲ ಅನಾಹುತಗಳಾಗಿರೋದು. ಪಹಲ್ಗಾಮ್ ಉಗ್ರರ ದಾಳಿಗೆ ನಮ್ಮ ಭಾರತ ಟಕ್ಕರ್ ಕೊಟ್ಟಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ಸೂಕ್ತ ಸಮಯದಲ್ಲಿ ಒಳ್ಳೆ ಟಕ್ಕರ್ ಕೊಟ್ಟಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂದರೆ, ಈ ಸುಮಾರು ವರ್ಷಗಳಿಂದ ಅವರು ನಮ್ಮ ಮೇಲೆ ಒಂದು ಅನಾವಶ್ಯಕ ದಾಳಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಅಮಾಯಕರ ಒಂದು ಮಾರಣಹೋಮ ಮಾಡೋದು, ಮತ್ತು ನಮ್ಮ ದೇಶದ ಮಾನ ಮರ್ಯಾದೆ ಬಗ್ಗೆ ಬೇರೆ ದೇಶಗಳ ಹತ್ರ ಸುಳ್ಳು ಹೇಳಿ ವದಂತಿಗಳನ್ನ ಹಬ್ಬಿಸೋದು ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಒಂದು ತೀಕ್ಷ್ಣವಾದ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ಅದೇ ಸಮಯಕ್ಕೆ ಅವರು ಮಾರಣಹೋಮ ಏನು ಮಾಡಿದ್ರು, ಈ ಒಂದು 26 ಜನರ ಮಾರಣಹೋಮ, ಅದಕ್ಕೆ ಪ್ರತೀಕಾರವಾಗಿ ಇವರು ಸಿಂಧೂರ ಆ್ಯಕ್ಷನ್ ಮಾಡಿದ್ದು ತುಂಬ ಒಳ್ಳೆಯದು ಅನಿಸುತ್ತೆ. ಈ ಸಿಂಧೂರ ಆ್ಯಕ್ಷನ್ ಮಾಡೋದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಏನಿತ್ತು ಅಂತಂದರೆ ಬಹುಶಃ POKನಾದರೂ ವಶಪಡಿಸ್ಕೊಳ್ಳುವಂಥ ಸಂದರ್ಭ ಬಂದಿದೆ ಅಂತ ಅನಿಸ್ತಾ ಇತ್ತು ಸಾರಿ. ಆದರೆ ಈಗ ಏನೋ ಮಧ್ಯಸ್ಥಿಕೆ ಅಂತ ಬಂದಿದೆ. ಆ ಒಂದು ಕಾರಣದಿಂದ ಯಾವ ಕಾರಣದಿಂದ ಅದು ರಾಜಿ ಸೂತ್ರ ಅಂತ ಹೇಳ್ಬಿಟ್ಟು ಒಂದು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಆದರೆ ಈ ಕದನ ವಿರಾಮ ಎಲ್ಲಿವರೆಗೂ ಇರುತ್ತೆ ಅಂತ ನಂಬಿಕೆ ಇಲ್ಲ. ಯಾಕೆಂದರೆ ಅವರು ಯಾವತ್ತೂ ನಂಬಿಕೆಗೆ ಅರ್ಹರಲ್ಲ. ಅದರಿಂದ ಬಹುಶಃ ಇದು ಇನ್ನೂ ಮುಂದುವರಿಬೋದು ಅನಿಸುತ್ತೆ. ಅದರ ಜೊತೆಗೆ ಇವತ್ತು ನಡೆಯೋ ಮೀಟಿಂಗ್ನಲ್ಲಿ ಕೆಲವು ಷರತ್ತುಗಳನ್ನು ಕೂಡ ಹಾಕೋಕ್ಕೆ ಒಂದು ಇದಿದೆ, ಅವಕಾಶ ಇದೆ. ಆ ಷರತ್ತುಗಳಿಗೆ ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಆ ಷರತ್ತುಗಳು ಒಪ್ಪಿದ್ರೂ ಸತ್ತಂತನೇ ಅವರು. ಯಾಕೆಂದರೆ ಆ ಷರತ್ತುಗಳು ಅಷ್ಟೊಂದು ಕಠಿಣವಾಗಿದೆ. ಅವರೇ ಒಂದು ಭಯೋತ್ಪಾದಕರನ್ನು ನಾವು ಸದೆ ಬಡಿಬೇಕು, ಮತ್ತು ನಮಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಹ್ಯಾಂಡ್ ಓವರ್ ಮಾಡಬೇಕು, ಮತ್ತು ನಮ್ಮ ಮೇಲೆ ಯಾವುದೇ ಒಂದು ಸಣ್ಣ ಘಟನೆ ಆದರೂ ಅದನ್ನು ಯುದ್ಧ ಅಂತ ನಾವು ಪರಿಗಣಿಸ್ತೀವಿ ಅನ್ನೋ ಮಟ್ಟಕ್ಕೆ ನಮ್ಮ ಒಂದು ಪ್ರಧಾನಿ ಮೋದಿಯವರು ಬಂದಿದ್ದಾರೆ. ಅದ್ರ ಜೊತೆಗೆ ಅವರು ಎಲ್ಲ ಸೈನಿಕರಿಗೂ ಪರಮೋಚ್ಚ ಅಧಿಕಾರ ಕೊಟ್ಟಿರೋದ್ರಿಂದ ನಮ್ಮ ಸೈನಿಕರು ಸಹ ಒಳ್ಳೆ ಹುಮ್ಮಸ್ಸಿನಿಂದ ಬೀದಿಗಿಳಿದಿದ್ದಾರೆ, ಅಖಾಡಗಿಳಿದಿದ್ದಾರೆ. ಖಂಡಿತ ಇದರಲ್ಲಿ ಗೆಲುವು ಸಿಕ್ಕಿದೆ. ಮುಂದೆ ಏನಾದರೂ ಅವರು ಈ ರೀತಿ ಮತ್ತೆ ಕೆದಕಿದ್ರೆ ಖಂಡಿತ ಒಳ್ಳೆ ಬುದ್ಧಿ ಕಲಿಸ್ತಾರೆ ಅನಿಸುತ್ತೆ. ನಮ್ಮ ಆಸೆ ಇವತ್ತಿಗೂ ಅಷ್ಟೇ, ಅವರನ್ನು ನಂಬಕ್ಕಾಗೋದಿಲ್ಲ, ಅವರನ್ನು ಸದೆ ಬಡಿಲೇಬೇಕು. ಕನಿಷ್ಠ POKನಾದರೂ ವಶಪಡಿಸ್ಕೊಂಡ್ರೆ ಅವರಿಗೆ ಒಂದು ಮಿಲಿಟೆಂಟ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಯುದ್ಧ ನಡಿಬೇಕಾಗಿತ್ತು ಸರ್? ನಡಿಬಾರ್ದಾಗಿತ್ತು? ಯುದ್ಧ ಅಂದರೆ ಅಷ್ಟು ಸಲೀಸಾಗಿ ಯಾವುದನ್ನು ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ಯುದ್ಧ ಅಂದರೆ ಭಯಂಕರವಾಗಿರುತ್ತೆ. ನಮ್ಮ ದೇಶಕ್ಕೂ ಕೂಡ ಹಾನಿ ಇರುತ್ತೆ. ಯುದ್ಧ ಅಂದರೆ ಸಾವು ನೋವು ಎರಡು ಕಡೆಯೇ ಇರುತ್ತೆ. ಆದರೆ ಅವರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅನಿವಾರ್ಯ ಆಗಿತ್ತು ಅಂತ ಅನಿಸುತ್ತೆ. ಇವತ್ತು ಇಡೀ ದೇಶದ ಜನತೆಗೆ ಆ ಯುದ್ಧ ಮಾಡಲೇಬೇಕು, ಅವರನ್ನು ಈ ರೀತಿ ಪದೇ ಅವರು ನಮ್ಮ ಮೇಲೆ ಮಾರಣಹೋಮ ಮಾಡೋದನ್ನು ಕ್ಷಮಿಸೋಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ಯುದ್ಧ ಮಾಡಬೇಕಾಗಿತ್ತು. ಬಹುಶಃ ನೋಡೋಣ, ಇದೊಂದು ಗ್ಯಾಪ್ ಅಂತ ಹೇಳ್ಬೋದು, ಇಂಟರ್ವಲ್ ಅಂತ ಹೇಳ್ಬೋದು ಅಂತ.
ಆ ಇಂಟರ್ವಲ್ ನಂತರ ಅವರು ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ವರ್ತಿಸ್ತಾರೆ, ಅದ್ರ ಮೇಲೆ ಮುಂದಿನ ಒಂದು ನಿರ್ಧಾರನ ಬಹುಶಃ ಮೋದಿ ತಗೋಬೋದು. ಆಪರೇಷನ್ ಸಿಂಧೂರ ಅನ್ನೋ ದಾಳಿ ಆದ ಮೂಲಕ ಸಿದ್ದರಾಮಯ್ಯನವರು ಹಣೆ ಮೇಲೆ ಸಿಂಧೂರ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್? ಇದು ಒಂಥರ ಕಾಕ್ತಾಳಿಯೇನೆ. ಯಾಕೆಂದರೆ ಸಿದ್ದರಾಮಯ್ಯ ಯಾವತ್ತೂ ಹಣೆ ಮೇಲೆ ಹಣೆಯ ಮೇಲೆ ಸಿಂಧೂರನೇ ಇಟ್ಕೊಳ್ಳೋದಿಲ್ಲ. ಸಿಂಧೂರ ಇಡಕ್ಕೆ ಹೋದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮತ್ತು ಅವರಿಗೆ ನಮ್ಮ ಹಿಂದೂ ಧರ್ಮ ವೇಷಭೂಷಣಗಳು ಅಷ್ಟು ಸರಿಯಾಗಿ ಸೂಟ್ ಆಗಲ್ಲ. ಅವ್ರಿಗೆ ಯಾವಾಗಲೂ ಹಸಿರು ಟೋಪಿ, ಹಸಿರು ಇದು, ಮತ್ತು ನಮ್ಮ ಮುಸ್ಲಿಂ ವೇಷಧಾರಗಳನ್ನ ತುಂಬ ಅವ್ರಿಗೆ ಅಡಕಾಗುತ್ತೆ. ಅದೇ ರೀತಿ ಅವರು ಕೂಡ ನಡ್ಕೋತಾ ಇದ್ದಾರೆ. ಇತ್ತೀಚೆಗೆ ಯಾವುದೇ ಓಲೈಕೆ ಮಾಡಿದ್ರೂ ನಮ್ಮ ಶತ್ರುಗಳಾದರೂ ಸಹ ಅವರು ಒಂದು ಅವ್ರ ಪರವಾಗಿ ಒಂದು ಮಾತಾಡುವಂಥ ನಿಲುವನ್ನು ಪಡೆದು ಅವರು ಸಿದ್ದರಾಮಯ್ಯ ಖಾನ್ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನೋಡಿದ್ರೆ ಅವರು ಈ ರೀತಿ ನಡ್ಕೊಂಡಿರೋದು ಒಂದು ಅಚ್ಚರಿನೇ. ಕಾರಣ ಏನು ಅಂದರೆ ಬಹುಶಃ ಇಡೀ ದೇಶದ ಜನತೆ ಆ ಮೋದಿ ಪರವಾಗಿ ನಿಂತ್ಕೊಂಡಿದ್ದಕ್ಕೆ, ಇನ್ನು ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ ನಮಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನೋ ಒಂದು ಕಾರಣದಿಂದ ಬಹುಶಃ ಅವರು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು. ಸಿದ್ದರಾಮಯ್ಯನವರು ಮಸ್ಜಿದ್ಗೆ ಹೋಗೋದು ಕರೆಕ್ಟಾ ಅಥವಾ ದೇವಸ್ಥಾನಕ್ಕೆ ಹೋಗೋದು ಕರೆಕ್ಟಾ ಸರ್? ಅವ್ರು ಮಸೀದಿಗೆ ಹೋಗೋದೇ ಕರೆಕ್ಟ್ ಅನಿಸುತ್ತೆ. ಯಾಕೆಂದರೆ ಅವರ ಒಂದು ತೀರ್ಮಾನಗಳು, ಅವರ ನಡವಳಿಕೆಗಳು, ಅವರ ಓಲೈಕೆಗಳು ನೋಡಿದಾಗ ನಮ್ಮ ಹಿಂದೂ ವಿರೋಧಿತನನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದರಿಂದ ಅವರು ಮಸೀದಿಗೆ ಹೋಗೋದೇ ಸೂಕ್ತ. 100ಕ್ಕೂ ಹೆಚ್ಚು ಉಗ್ರರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಇಡೀ ಕರ್ನಾಟಕ ದೇಶ ವಿದೇಶಗಳಿಂದಲೂ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಾ ಸರ್? ಖಂಡಿತ ಎಲ್ಲರೂ ಮಾಡಬೇಕು ಅಂತ ಶ್ಲಾಘನೆ ಮಾಡಬೇಕು ಇದು ವಿಷಯನ. ಇದು ಒಳ್ಳೆಯದೇ. ಜಮೀರ್ ಅಹಮದ್ ಅವರು ಕೂಡ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನಾಟಕೀಯ ಅಂತ ಹೇಳ್ಬೋದು. ಕಾರಣ ಏನಂದರೆ ಅವ್ರು ಯಾವತ್ತೂ ಆ ಒಂದು ಮನೋಭಾವ ಇರಲಿಲ್ಲ. ಆ ಮನೋಭಾವ ಇರೋದಾಗಿದ್ದರೆ ಅವರು ಈಗ ನಮ್ಮಲ್ಲಿ ಕೆಲವು ಘಟನೆಗಳು ನಡೆದವು, ಕೆಲವು ಮತಾಂಧೀಯ ಘಟನೆಗಳು ನಡೆದಾಗ ಅದನ್ನು ಖಂಡಿಸಬೇಕಾಗಿತ್ತು ಅವರು. ಆದರೂ ಖಂಡಿತ ಎಲ್ಲೂ ಅವ್ರು ಖಂಡಿಸಲಿಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಂಬಂದರು. ಇದು ಬಹುಶಃ ಒಂದು ಬೂಟಾಟಿಕೆ ಹೇಳಿಕೆ ಅಂತ ಅನಿಸುತ್ತೆ. ಹಾಗಾದ್ರೆ ರಾಜಕಾರಣಿಗಳು ನಿಜವಾಗ್ಲೂ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾರೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ, ಅದರಲ್ಲಿ ಬೆಳವಣಿಗೆ ಎಷ್ಟಿದ್ದಾರೆ. ಹೋಲಿಕೆ ಮಾಡಿದರೆ ಹಿಂದಿನ ಏನೋ ನಾಯಕತ್ವ ಇತ್ತು, ಆ ನಾಯಕತ್ವ ಇವತ್ತು ಒಳ್ಳೆ ನಾಯಕತ್ವ ಇದೆ, ದೇಶಭಕ್ತಿ ಇದೆ ಅಂತ ಹೇಳ್ಬೋದು. ಪಾಕಿಸ್ತಾನಿಗಳು ಈ ದಾಳಿಯಿಂದ ಸುಣ್ಣಾಗ್ತಾರೆ ಅಂತ ಅನಿಸ್ತಾ ಇದೆಯಾ ಸರ್? ಖಂಡಿತ ಇಲ್ಲ. ಅವರು ಬರೀ ಪ್ರಾಣ ಉಳಿಸ್ಕೊಳ್ಳೋಕ್ಕೆ, ಮಾನ ಉಳಿಸ್ಕೊಳ್ಳೋಕ್ಕೆ, ಜಗತ್ತಿನಲ್ಲಿ ಆ ಪರಾಜಯ ಭಯಂಕರ ಪರಾಜಯವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಡ್ತಾ ಇರೋ ನಾಟಕ ಅನಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಈ ರೀತಿ ಬುದ್ಧಿ ಕಲಿಸಿದ್ದು ಸರಿನಾ ಸರ್? ಸರಿ, ಇನ್ನೂ ಕಲಿಸ್ಬೇಕಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಯುದ್ಧ ಬೇಡ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆ ಯುದ್ಧ ಬೇಡ ಅಂತ ಹೇಳಿಲ್ಲ ಅವರು. ಯಾವುದೇ ದೇಶಗಳು ಇನ್ನೊಂದು ದೇಶದ ಒಂದು ನಾಯಕನ ಹತ್ರ ಹೋದಾಗ, ಇವಾಗ ನಮ್ಮಲ್ಲಿ ಒಂದು ಜಗಳ ಆದಾಗ ಇನ್ನೊಂದು ವ್ಯಕ್ತಿ ಹತ್ರ ಹೋಗ್ತೀವಿ. ಆ ವ್ಯಕ್ತಿ ಯಾವುದೋ ಒಂದು ಸಲಹೆ ಕೊಡ್ತಾನೆ, ಆ ಸಲಹೆನ ಒಪ್ಕೊಳ್ಬೇಕು ಅಂತೇನಿಲ್ಲ. ಬಹುಶಃ ನಾವು ಇವತ್ತು ನಡೆಯೋ ಮೀಟಿಂಗ್ನಲ್ಲಿ ಏನು ಷರತ್ತುಗಳಾಗುತ್ತೆ ಆ ಷರತ್ತುಗಳ ಮೇಲೆ ಹೋಗುತ್ತೆ ಹೊರತು ಟ್ರಂಪ್ ಹೇಳ್ದ ಅಂತ ಮಾತ್ರಕ್ಕೆ ಇದು ನಿಲ್ಲಲ್ಲ. ಇನ್ನು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ ಯುದ್ಧ? ಅವರಿಗೆ ಆ ಶಕ್ತಿ ಇಲ್ಲ, ಯುದ್ಧ ಮಾಡೋ ಶಕ್ತಿ ಕಳ್ಕೊಂಡಿದ್ದಾರೆ. ಬಹುಶಃ ಈ ಭಯೋತ್ಪಾದಕರು ಏನಾದರೂ ಕೆದಕಿದ್ರೆ ಯುದ್ಧ ನಡೆಯುತ್ತೆ. ಮೋದಿ ಅವರು ತಗೊಂಡಿರೋ ಈ ನಿರ್ಧಾರದಿಂದ ಮುಂದೆ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಅನಿಸ್ತಾ ಇದೆಯಾ ಸರ್? ಇಷ್ಟಕ್ಕೆ ನಿಲ್ಲಿಸಿದ್ರೆ ಖಂಡಿತ ನಡೆಯುತ್ತೆ. ಸೊ ಬೆಂಗಳೂರು ಕೂಡ ಮುಂದಿನ ದಿನಗಳಲ್ಲಿ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಏನು ಹೇಳ್ತೀರಾ ಸರ್? ಹೌದು, ಯಾಕೆಂತಂದರೆ ಬೆಂಗಳೂರು ಕೂಡ ನಮ್ಮ ದೇಶದಲ್ಲಿ ಒಂದು ಮಹಾನಗರ. ಇದು ಯಥೇಚ್ಛವಾಗಿ ಬೆಳೆದಿರುವಂಥ ನಗರ. ಎಲ್ಲ ವಿಧದಲ್ಲೂ ನಮ್ಮ ರಕ್ಷಣಾ ಇದರಿಂದ ಹಿಡಿದು ಎಲ್ಲ ವಲಯಗಳಲ್ಲೂ ಇವತ್ತು ITBTಯಿಂದ ಹಿಡಿದು ಪ್ರಬುದ್ಧವಾಗಿ ಬೆಳೆದಿದೆ. ಇದ್ರ ಮೇಲೆ ಎಲ್ಲ ಕಣ್ಣು ಇರುತ್ತೆ. ಅದರಿಂದ ಆ ಸಾಧ್ಯತೆಗಳಿರುತ್ತೆ. ಆದರೂ ಅಲ್ಲಿ ಬಾರ್ಡರ್ನಲ್ಲೇ ನಮ್ಮನ್ನು ದಾಟೋಕ್ಕಾಗಿಲ್ಲ. ಇನ್ನು ಅವರು ಬೆಂಗಳೂರುವರೆಗೂ ಬರೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಈ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಪಾಕಿಸ್ತಾನ ಇರೋ ಪರಿಸ್ಥಿತಿಯಲ್ಲಿ ಅವರಿಗೆ ಊಟ ಇಲ್ಲ, ತಿನ್ನೋಕ್ಕಿಲ್ಲ, ಉಡಿಯೋಕ್ಕಿಲ್ಲ, ಏನೂ ಇಲ್ಲ. ಆ ಬಿಕಾರಿ ಪಾಕಿಸ್ತಾನದವರು ಇವತ್ತು ವಿನಾಕಾರಣ ಟೆರರಿಸ್ಟ್ಗಳ ಪರವಾಗಿ ನಿಂತ್ಕೊಂಡು ಈ ಪ್ರಪಂಚ ಮಟ್ಟದಲ್ಲಿ ಮಾನಗೇಡಿಗಳಾಗಿದ್ದಾರೆ ಅಷ್ಟೇ. ಅವರಿಗೆ ಖಂಡಿತ ಆ ಶಕ್ತಿ ಇಲ್ಲ. ಕೊನೆಯದಾಗಿ ಹೇಳೋದು ಅಂದರೆ, ನಮ್ಮ ಹಿಂದೂ ರಾಷ್ಟ್ರ ಶಾಂತಿ ಅಂತ ಯಾವತ್ತೂ ಪಟ್ಟಣ ಮಾಡ್ಕೊಂಡೇ ಬಂದಿದೆ. ಅದರಿಂದಲೇ ಹಿಂದಿನಿಂದ ಶಾಂತಿ ಅಂತ ಏನು ಮಾಡಿದ್ರು, ಅವತ್ತು ಪಾಕಿಸ್ತಾನ ಹೋಯ್ತು, ಬಾಂಗ್ಲಾದೇಶ ಹೋಯ್ತು, POK ಹೋಯ್ತು. ಈ ರೀತಿ ನಮ್ಮ ನಾಯಕರುಗಳು ಮಾಡಿದ್ದ ತಪ್ಪಿನಿಂದನೇ ಇವೆಲ್ಲ ಅನಾಹುತಗಳಾಗಿರೋದು. ಇದೇ ರೀತಿ ಮುಂದೆ ನಮ್ಮವರು ಇವಾಗಿರೋ ನಾಯಕರು ಕೂಡ ಅನಾಹುತಗಳು ಮಾಡ್ಕೊಂಡು ಹೋದರೆ ಖಂಡಿತ ಇನ್ನೊಂದು ಭಾಗಗಳಾಗಿ ಹೋಗ್ತಾ ಇರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಒಂದು ಕಡೆಗಿದೆ, ಕೇರಳ ಒಂದು ಕಡೆಗಿದೆ,
ತಮಿಳುನಾಡು ಒಂದು ಕಡೆಗೆ ಹೋಗ್ತಾ ಇದೆ, ಕಾಶ್ಮೀರ ಒಂದು ಕಡೆಗೆ ಹೋಗ್ತಾ ಇದೆ. ಇವೆಲ್ಲ ಏನಾಗ್ತಾ ಇದೆ, ಆಯಾಯ ಪ್ರಾಂತ್ಯಗಳು ಒಂದೊಂದು ದೇಶವಾಗಿ ಭಾಗವಂಥ ಪರಿಸ್ಥಿತಿ ಇದೆ, ಡೇಂಜರ್ ಮಟ್ಟದಲ್ಲಿದೆ. ಅದರಿಂದ ಹೇಳ್ಬೇಕಂದ್ರೆ ಒಳ್ಳೆ ನಾಯಕತ್ವ ಬೇಕು, ಎಲ್ಲವನ್ನು ಒಗ್ಗಿಡಿಸ್ಕೊಂಡು ಅಖಂಡ ಭಾರತ ಮಾಡ್ಕೋಬೇಕು. ಇವಾಗ ಏನು ಬಿಟ್ಟೋಗಿದೆ, ಇವತ್ತು ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿದ್ದ್ಯಾರು? ನಾವೇ ಅವನ್ನ ವಿಮೋಚನೆ ಮಾಡಿಸಿದ್ವಿ, ನಮ್ಮ ಸೈನಿಕರನ್ನ ಬಲಿ ಕೊಟ್ವಿ. ಆದರೆ ಇವತ್ತು ಪರಿಣಾಮ ಏನಾಗ್ತಾ ಇದೆ, ವೆಸ್ಟ್ ಬೆಂಗಾಲ್ ತುಂಬ ಬರೀ ಬಾಂಗ್ಲೇಯರು ತುಂಬಿಕೊಂಡಿದ್ದಾರೆ, ವೆಸ್ಟ್ ಬೆಂಗಾಲ್ ಯಾಕೆ ಬೆಂಗಳೂರಿನಲ್ಲೂ ತುಂಬಿಕೊಂಡಿದ್ದಾರೆ. ಇವೆಲ್ಲ ನೋಡಿದಾಗ ನಾವು ಏನು ಸಹಾಯ ಮಾಡ್ತೀವಿ ಅವರೇ ನಮಗೆ ಮಾರ್ಕ್ ಆಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಭಾಗ ಕೊಟ್ಟಿದ್ದು ಮೊದಲೇ ತಪ್ಪಾಯಿತು, ಕೊಟ್ಟಾಗ ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದು ತಪ್ಪಾಯಿತು, ಕೊಟ್ಟ ಮೇಲೆ ಎಲ್ಲರನ್ನೂ ಅಲ್ಲಿ ಓಡಿಸ್ಬೇಕಾಗಿತ್ತು. ಓಡಿಸ್ದೆ ಇಲ್ಲಿನೂ ಇಟ್ಕೊಂಡ್ರು, ತಿರುಗಿ ಇಲ್ಲಿ ಅನಾಹುತಗಳಿಗೆ ದಾರಿ ಆಯಿತು. ಇವತ್ತು ಅನುಭವಿಸ್ತಾ ಇರೋರು ನಾವು. ಇದೆಲ್ಲ ನೋಡಿದಾಗ ಕೆಲವು ನಿರ್ಧಾರಗಳು ಏನು ಹಿಂದಿನವ್ರು ತೊಗೊಂಡ್ರು, ಆ ನಿರ್ಧಾರಗಳು ತುಂಬ ಡೇಂಜರ್ ಆಗಿ ಇವತ್ತು ಮಾರ್ಕ್ ಆಗಿದೆ ನಮಗೆ. ಅದರಿಂದ ಈ ನಿರ್ಧಾರ ತಗೋಬೇಕಾದ್ರೆ ಇವಾಗ ಇರೋ ಪ್ರಧಾನಮಂತ್ರಿ ಅಷ್ಟು ಈಸಿ ಅಂತ ಅನ್ನಲ್ಲ, ಅವನು ಮಾತಾಡೋದಿಲ್ಲ, ಮಾಡಿ ತೋರಿಸ್ತಾನೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆ ಪೆಟ್ಟು ಕೊಡ್ಬೋದು. POK ಮೇಲೆ ಎಲ್ಲರ ಕಣ್ಣು ಇದೆ, ನಮಗೂ ಕೂಡ ಆಸೆ ಇದೆ, ವೈಯಕ್ತಿಕವಾಗಿ ನನಗೂ ಕೂಡ ಆಸೆ ಇದೆ POKನ ವಶಪಡಿಸ್ಕೋಬೇಕು ಅಂತ. ಕಾರಣ ಏನು, ಅದು ನಮ್ಮ ಭಾಗ. ಅದು ಆ POK ಅವ್ರಿಗೆ ಬಿಟ್ಟು ಕೊಟ್ಟಿದ್ದರಿಂದ ಅಲ್ಲಿ ಏನಾಯಿತು, ಮಿಲಿಟೆಂಟ್ಸು ಅಲ್ಲಿ ಸೇರಿಕೊಂಡು ದಾಳಿ ಮಾಡೋಕ್ಕೆ ಅನುಕೂಲ ಆಯಿತು, ಅವ್ರಿಗೆ ಅವಕಾಶ ಸಿಕ್ತು. POK ಇಲ್ಲದೇ ಇದ್ದರೆ ಅವರು ಆ ಬಾರ್ಡರ್ನಲ್ಲಿ ಸೇರೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ರಕ್ಷಣೆ ಸಿಗೋದು ನಮಗೆ. POKಯಿಂದನೇ ಇವತ್ತು ಜಮ್ಮು ಕಾಶ್ಮೀರ, ಪಂಜಾಬು ಎಲ್ಲ ನಮಗೆ ಡ್ಯಾಮೇಜ್ ಆಗ್ತಾ ಇರೋದು. ಆದರೂ ನಮ್ಮ ಸೈನ್ಯ ಇವತ್ತು ನಾವು ಸೆಲ್ಯೂಟ್ ಹೊಡಿಬೇಕು. ಅವರಿಂದ ನಾವು ಇವತ್ತು ಇಷ್ಟು ನೆಮ್ಮದಿಯಾಗಿದ್ದೀವಿ. ಯಾವುದೇ ಅನಾಹುತ ಆಗದಂಗೆ ನಮ್ಮನ್ನು ಕಾಪಾಡಿದ್ದಾರೆ. ಅವರಿಗೆ ಬೆಂಗಾವಲಾಗಿ ಅದೇ ರೀತಿ ನಮ್ಮ ನಾಯಕರು ನಿಂತಿದ್ದಾರೆ. ದೇಶದ ನಾಯಕ ಭದ್ರವಾಗಿದ್ದರೆ ಸೈನ್ಯ ಭದ್ರವಾಗಿರುತ್ತೆ. ಅದಕ್ಕೆ ಇದೊಂದು ನಿದರ್ಶನ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.